ರೊಟ್ಟಿಯನ್ನು ನಾವು ಎಷ್ಟು ಖುಷಿಯಾಗಿ ನೆಮ್ಮದಿಯಿಂದ ತಿಂತೇವಲ್ವಾ. ಆದರೆ ರೊಟ್ಟಿ ತಿನ್ನೋದಕ್ಕಿಂತ ರೊಟ್ಟಿಯನ್ನು ಮಾಡೋದು ಕಷ್ಟದ ಕೆಲಸ ಅಲ್ವಾ. ರೊಟ್ಟಿ ಮಾಡುವಾಗ ತಾಯಿ ಎಷ್ಟೊಂದು ಕಷ್ಟಪಡ್ತಾಳೆ. ಹಿಂದಿನ ಕಾಲದಲ್ಲಂತೂ ಒಲೆ ಮೇಲೆ ಒಲೆ ಊದಿ ಅವರು ಕಷ್ಟಪಟ್ಟು ಏನು ಮಾಡ್ತಿದ್ರು, ಅಡುಗೆ ಕೆಲಸವನ್ನು ಮಾಡ್ತಿದ್ರು, ರೊಟ್ಟಿಯನ್ನು ತಟ್ತಿದ್ರು. ಒಂದು ವಯಸ್ಸಿದ್ದಾಗ ರೊಟ್ಟಿ ಮಾಡಲಿಕ್ಕೆ ಏನೂ ಕಷ್ಟ ಆಗಲ್ಲ. ಅದ್ರ ವಯಸ್ಸಾದವರಿಗೆ ಕೈ ನೋವು, ಈ ಥರ ಸುಮಾರಷ್ಟು ಕಾಯಿಲೆಗಳ ನಡುವೆಯೂ ನರಳುತ್ತಾ ತಾಯಿ ಏನು ಮಾಡ್ತಾಳೆ, ಎಲ್ಲರಿಗೂ ಬಿಸಿ ಬಿಸಿಯಾದ ಅಡುಗೆಯನ್ನು ಮಾಡಿ ನೀಡ್ತಾಳೆ. ಹೌದಾ, ಎಲ್ಲರಿಗೂ ಹಸುಗೊಂಡಿದ್ರೂ ಸಹಿತ, ತನ್ನ ಹುಷಾರಿಲ್ಲ ಅಂದರೂ ಸಹಿತ ಎಲ್ಲರ ಕಾಳಜಿಯನ್ನು ತಾಯಿ ವಹಿಸ್ತಾಳೆ. ಹಾಗಾಗಿ ರೊಟ್ಟಿ ತಿನ್ನೋದಕ್ಕಿಂತ ಕಷ್ಟಕರವಾದ ಕೆಲಸ ರೊಟ್ಟಿಯನ್ನು ಮಾಡೋದು. ಇನ್ನು ಮೂರನೇದು, ರೊಟ್ಟಿಯನ್ನು ಸಂಪಾದನೆ ಮಾಡೋ ಕೆಲಸ. ರೊಟ್ಟಿ ತಿನ್ನೋದಕ್ಕಿಂತ ಕಷ್ಟ ರೊಟ್ಟಿ ಮಾಡೋದು. ರೊಟ್ಟಿ ಮಾಡೋದಕ್ಕಿಂತನೂ ಹೆಚ್ಚು ಕಷ್ಟಕರ ಕೆಲಸ ರೊಟ್ಟಿಯನ್ನು ಸಂಪಾದಿಸೋದು. ರೊಟ್ಟಿ ಸಂಪಾದಿಸೋದು ಅಂತ ಹೇಳಿದ್ರೆ, ನಾವು ಊಟ ಮಾಡಲಿಕ್ಕೆ, ಚೆನ್ನಾಗಿ ಬದುಕಲಿಕ್ಕೆ ಒಂದು ಯಾವುದಾದ್ರೂ ಗೌರವಯುತವಾದ ಕೆಲಸವನ್ನು ಮಾಡೋದು. ಸುಮಾರಷ್ಟು ವೃತ್ತಿಗಳಿವೆ ನಿಮಗೆ ಗೊತ್ತಿರೋ ಹಾಗೆ. ಶಿಕ್ಷಕ ವೃತ್ತಿ ಇರ್ಬೋದು, ವೈದ್ಯರಿರ್ಬೋದು, ನರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು. ಇದೇ ಕೆಲಸ ಅಂತಲ್ಲ, ಬಸವಣ್ಣನವ್ರು ಹೇಳಿರೋ ಹಾಗೆ ಕಾಯಕವೇ ಕೈಲಾಸ. ಯಾವುದೇ ಕಾಯಕ ಇರಲಿ, ಹೌದಾ, ಅದನ್ನು ಗೌರವದಿಂದ ಮಾಡಿ ಆ ರೊಟ್ಟಿಯನ್ನು ಏನು ಸಂಪಾದಿಸ್ತಾರಲ್ಲ, ಅದು ಮೂರನೆಯದು, ಅದಕ್ಕಿಂತ ಕಷ್ಟಕರ ಕೆಲಸ. ಇನ್ನು ಅದಕ್ಕಿಂತ ಕಷ್ಟಕರ ಕೆಲಸ ನಾಲ್ಕನೆಯದ್ದು ಏನು ಅಂತ ಹೇಳಿದ್ರೆ, ನಮ್ಮ ರೈತರು. ಹೌದಾ, ನಮ್ಮ ರೈತರು ಬಿಸಿಲು, ಮಳೆ, ಚಳಿ ಅಂತ ಹೇಳಿದನ್ನು ಏನು ಮಾಡ್ತಾರೆ, ಎಷ್ಟು ಕಷ್ಟಪಟ್ಟು ಹೊಲದಲ್ಲಿ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಹೌದಾ, ನಾವೀಗ ಚಿತ್ರದಲ್ಲಿ ನೋಡಿರುವ ಹಾಗೆ ಫಸ್ಟು ಇಷ್ಟು ಚೆನ್ನಾಗಿ ನಾವು ರೊಟ್ಟಿ ತಿಂತೇವೆ, ಊಟ ಮಾಡ್ತೇವೆ. ಹೌದಾ, ಅದಕ್ಕಿಂತ ರೊಟ್ಟಿ ತಿನ್ನೋದಕ್ಕಿಂತ ಎರಡನೇದು ರೊಟ್ಟಿ ಮಾಡುವುದು ಕಷ್ಟಕರ ಕೆಲಸ. ಹೌದಾ, ರೊಟ್ಟಿ ಮಾಡೋದಕ್ಕಿಂತನೂ ರೊಟ್ಟಿಯನ್ನು ಸಂಪಾದನೆ ಮಾಡುವುದು ಅದಕ್ಕಿಂತನೂ ಕಷ್ಟಕರ ಕೆಲಸ. ಇನ್ನು ರೊಟ್ಟಿ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿನ ಕಷ್ಟಕರ ಅಂತ ಹೇಳಿದ್ರೆ ನಮ್ಮ ರೈತರು. ಹೌದಾ, ಬಿಸಿಲು, ಮಳೆ, ಚಳಿ ಏನು ಅನ್ನೋದನ್ನು ಅವ್ರು ಏನು ಮಾಡ್ತಾರೆ, ನಮಗಾಗಿ ಅವರು ಕಷ್ಟಪಟ್ಟು ದುಡಿತಾರೆ. ನಾವು ಸ್ವಲ್ಪ ಬಿಸಿಲಲ್ಲಿ ಹೋಗ್ಬೇಕಂತೇಳಿದ್ರು ಏನು ಮಾಡ್ತೇವೆ, ಛತ್ರಿ ಹಿಡ್ಕೋತೇವೆ. ಹೌದಾ, ಹೊರಗಡೆ ಹೋಗಿ ಬಂದ್ರೆ ಅಷ್ಟು ಕಷ್ಟ ಅಂತ ನಾವು ಅಂತೀವಿ. ಸ್ವಲ್ಪ ಬಿಸಿಲಲ್ಲಿ ಒಂದು 4 ಹೆಜ್ಜೆ ನಡ್ಕೊಂಡು ಹೋಗ್ಲಿಕ್ಕೆ ನಮ್ಗೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಹೌದಾ, ನಾವು ಎಷ್ಟೆಲ್ಲ ಕೇರ್ ತೊಗೋತೀವಿ. ಹೌದಾ, ಆದರೆ ನಮ್ಮ ರೈತರು ಯಾವುದೇ ಬಿಸಿಲು, ಮಳೆ, ಚಳಿ ಅಂದನ ಏನು ಮಾಡ್ತಾರೆ, ಕಷ್ಟಪಟ್ಟು ಹೊಲದಲ್ಲಿ ಅವರು ದುಡಿತಾರೆ. ಹಾಗಾಗಿ ನಾವು ತಿನ್ನುವ ಒಂದು ತುತ್ತು ಅನ್ನದಲ್ಲಿನೂ ಸಹಿತ, ಒಂದು ಅಗಳ ಅನ್ನದಲ್ಲಿ, ಒಂದು ತುತ್ತು ರೊಟ್ಟಿಯಲ್ಲಿ ನಮ್ಮ ರೈತರಿಗೆ ನಾವೇನು ಮಾಡಬೇಕು, ಉಪಕಾರ ಸ್ಮರಣೆಯನ್ನು ಮಾಡಬೇಕು. ಶಾಲೆಯಲ್ಲಿ ನಾವು ಮಕ್ಕಳಿಗೆ ಏನು ಮಾಡ್ತೇವೆ, ಊಟ ಮಾಡೋದಕ್ಕಿಂತ ಮುಂಚೆ ಸ್ತೋತ್ರ ಹೇಳ್ರಿ ಅಂತ ಹೇಳ್ತೇವೆ. ಹೌದಾ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವೈಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಈ ಸ್ತೋತ್ರ ಆದಮೇಲೆ ಅನ್ನಧಾತು ಸುಖಿ ಭವ ಅಂತ ಹೇಳ್ತೇವೆ. ಹೌದಾ, ನಮ್ಗೆ ಯಾರು ಅನ್ನ ಉಣ್ಲಿಕ್ಕೆ ಏನು ಮಾಡಿದಾರ, ಅನುವು ಮಾಡಿಕೊಟ್ಟಿದ್ದಾರಲ್ಲ, ಅವರು ಸುಖವಾಗಿರಲಿ, ಅವರು ಶಾಂತಿಯಿಂದ ಇರಲಿ, ನೆಮ್ಮದಿಯಿಂದ ಇರಲಿ ಅಂತೇಳಿ ನಾವು ಶಾಲಾ ಹಂತದಲ್ಲೇ ನಮ್ಮ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಏನು ಮಾಡ್ತೇವೆ, ಹೇಳ್ಕೊಡ್ತೇವೆ. ಹೌದಾ, ಪಾಲಕರು ಸಹಿತ ಮಕ್ಕಳಿಗೆ ಆ ಆಹಾರದ ಒಂದು ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಹೌದಾ, ಇದನ್ನು ನೀವು ಊಟ ಮಾಡ್ತೀರಲ್ಲ, ಅದನ್ನು ಎಷ್ಟು ಕಷ್ಟಪಟ್ಟು ತಾಯಿ ಮಾಡಿರ್ತಾರ, ಅದನ್ನು ಎಷ್ಟು ಕಷ್ಟಪಟ್ಟು ತಂದೆ ಸಂಪಾದನೆ ಮಾಡಿರ್ತಾರ, ಎಲ್ಲರಿಗಿಂತ ಹೆಚ್ಚಾಗಿ ರೈತರು ಎಷ್ಟು ಕಷ್ಟಪಟ್ಟು ಅದನ್ನು ಬೆಳೆದಿರ್ತಾರ. ಆ ಒಂದು ತುತ್ತಿನ ಅನ್ನದ ಹಿಂದೆ ಎಷ್ಟು ಶ್ರಮ ಇದೆ ಅನ್ನೋದನ್ನು ನಾವು ಮಕ್ಕಳಿಗೆ ಮನವರಿಕೆ ಆಗೋ ಥರ ನಾವು ತಿಳಿಸಿಕೊಟ್ವಿ ಅಂತ ಹೇಳಿದ್ರೆ, ಯಾವುದೇ ವಿದ್ಯಾರ್ಥಿಗಳು, ಯಾವುದೇ ಮಕ್ಕಳು ಯಾರ ಮನೆಯಲ್ಲೂ ಅನ್ನವನ್ನು ಏನು ಮಾಡಲ್ಲ, ಹಾಳು ಮಾಡೋದಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಹೆಚ್ಚಿಗೆ ಇರೋದನ್ನು ಬಡವರಿಗೆ, ಪ್ರಾಣಿಗಳಿಗೆ ಕೊಟ್ಟಿವಿ ಅಂತೇಳಿದ್ರೆ ಅವ್ರಿಗೂ ಒಂದು ಹೊತ್ತಿನ ಊಟಕ್ಕೆ ಅದೇನಾಗತ್ತಾ, ಸಾಧ್ಯ ಆಗುತ್ತೆ. ಹಾಗಾಗಿ ನನ್ನ ಇವತ್ತಿನ ಟಾಪಿಕ್ಕು ರೈತರಿಗೆ ನಾವು ಉಪಕಾರ ಸ್ಮರಣೆಯನ್ನು ಮಾಡೋದು, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅನ್ನದ ಮಹತ್ವವನ್ನು ತಿಳಿಸ್ಕೊಡೋದು. ಹೌದಾ, ಯಾವುದೇ ರೀತಿಯಿಂದಲೂ ನಾವು ಆಹಾರವನ್ನು ವೇಸ್ಟ್ ಮಾಡದೆ ಇರೋದು. ಹಾಗಾಗಿ ರೊಟ್ಟಿ ತಿನ್ನೋದಕ್ಕಿಂತ ಕಷ್ಟದ ಕೆಲಸ ರೊಟ್ಟಿ ಮಾಡೋದು, ಅದಕ್ಕಿಂತ ಕಷ್ಟ ರೊಟ್ಟಿ ಸಂಪಾದನೆ ಮಾಡೋದು, ಅದಕ್ಕಿಂತನೂ ಕಷ್ಟಕರವಾದ ಕೆಲಸ ರೈತರು ಹೊಲದಲ್ಲಿ ಬಿಸಿಲು, ಮಳೆ, ಚಳಿಯಲ್ಲಿ ಅದನ್ನು ಬೆಳೆಯೋದು. ಹಾಗಾಗಿ ನಾವು ಊಟ ಮಾಡುವಾಗ ಅನ್ನದಾತು ಸುಖಿ ಭವ ಅಂತ ಹೇಳಿನ ನಾವೇನು ಮಾಡಬೇಕು, ಊಟ ಮಾಡಿ ನಮ್ಮ ರೈತರಿಗೆ ನಾವೇನು ಮಾಡಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅನ್ನದಾತು ಸುಖಿ ಭವ.
ಎಲ್ಲರಿಗೂ ಧನ್ಯವಾದಗಳು.